ದಾವಣಗೆರೆಯಲ್ಲಿ ನೀವು ಗೆಲ್ತಿರೋದಕ್ಕೆ ವಿಶ್ವಾಸ ಏನು ಅಂದ್ರೆ ವಂಶ ಪಾರಂಪರ್ಯ ಕೊಟ್ಟು ಟಿಕೆಟ್ ಕೊಟ್ಟಿದ್ದ ಕಾರಣ ಅಂತ ವಿಜೇಂದ್ರ ಕೂಡ ಇವತ್ತು ಅದನ್ನೇ ಭಾಷಣ ಮಾಡಿದ್ದಾರೆ. ಎಷ್ಟು ಜನಕ್ಕೆ ಟಿಕೆಟ್ ಬೇಕು, ಅಜ್ಜ ಆಯ್ತು, ತಾತ ಆಯ್ತು, ತಾಯಿ ಆಯ್ತು, ಇನ್ಯಾರಿಗೆ ಬೇಕು ಅಂತ ವಿಜೇಂದ್ರ ಅವರೇ ಭಾಷಣ ಮಾಡಿದ್ದಾರೆ. ಅದನ್ನೇ ನಾನು ಹೇಳ್ದಲ್ಲ, ಈಗ ವಂಶ ಪರಂಪರೆಯಾಗಿ ಕೊಟ್ಟಿರೋದು ಅಲ್ಲಿ ಮೈನಾರಿಟಿ ಕೊಡ್ತೀರಿ ಅಂತ ಹೇಳಿಬಿಟ್ಟು ಅವರ ಶಾಮನೂರು ಪ್ರಮಾಣ ಮಾಡಿದ್ರಂತೆ, ದೇವ್ರ ಮುಂದೆ ಪ್ರಮಾಣ ಮಾಡಿದ್ರಂತೆ, ಮಸೀದಿ ಮುಂದೆ ಪ್ರಮಾಣ ಮಾಡಿದ್ರಂತೆ. ಎಲ್ಲರಿಗೂ ಮಸೀದಿಯಲ್ಲಿ ಚುನಾವಣಾ ಪ್ರಚಾರ ಪ್ರಾರಂಭ ಆದಾಗ ಪ್ರತಿ ಬಾರಿನೂ ನೋಡಪ್ಪ ನಾನು ಆದಮೇಲೆ ನಾನು ಇದನ್ನು ಮುಸಲ್ಮಾನರು ಕೊಡ್ತೀನಿ ಅಂತ ಮಸೀದಿಗೆ ಪ್ರಮಾಣ ಮಾಡಿದ್ದು. ಈಗ ಮಸೀದಿದು ನೋಡ್ಕೊಬೇಕು, ಅವರೇ ನೋಡ್ಕೊಬೇಕು. ಅಲ್ಲಿರುವಂಥ ಮುಸಲ್ಮಾನ್ ಜನಾಂಗ ಮಸೀದಿದು ಏನು ಪ್ರಮಾಣ ಏನು ಅವ್ರು ನೋಡ್ಕೊಂತಾರೆ. ನನಗನ್ಸ್ತತೆ ಇವೆಲ್ಲನೂ ಕೂಡ ಅದೊಂದೇ ಅಂತ ಕಾರಣ ಅಂತಲ್ಲ, ಕಳೆದ 3 ವರ್ಷದಲ್ಲಿ ಸರ್ಕಾರ ನಡ್ಕೊಂಡಂಥ ನಡವಳಿಕೆ ಅಭಿವೃದ್ಧಿ ಕಾರ್ಯ ಇಲ್ಲ, ಪಾಪರಾಗಿರೋದು, ಸಾಲದಲ್ಲಿ ಸರ್ಕಾರ ನಡೀತಾ ಇದೆ, ಪ್ರತಿ ವರ್ಷ ಲಕ್ಷ ಸಾಲವನ್ನು ಮಾಡ್ತಾ ಇದ್ದಾರೆ. ಸೊ ಎಲ್ಲೂ ಕೂಡ ಬಡವರಿಗೆ ಮನೇನೂ ಸಿಗ್ತಾ ಇಲ್ಲ, ಬಡವರಿಗೆ ಲೋನ್ ಸಿಗ್ತಾ ಇಲ್ಲ. ಎಲ್ಲರೂ ಬೇರೆ ಬೇರೆ ಪ್ರೈವೇಟ್ ಬ್ಯಾಂಕರ್ಗಳ ಹತ್ರ ಲೋನ್ ತಗೊಳ್ಳೋವಂಥ ಪರಿಸ್ಥಿತಿಗೆ ನಿರ್ಮಾಣ ಆಗೋಗ್ಬಿಟ್ಟಿದೆ. ಈಗ ಇವೆಲ್ಲನೂ ಕೂಡ ಕಾಂಗ್ರೆಸ್ಗೆ ಹಿನ್ನಡೆ ಆಗ್ತಾ ಇದೆ. ಸರ್ಕಾರದ ಈ ದುರಾಡಳಿತ ಕೂಡ ಕಾಂಗ್ರೆಸ್ಗೆ ಹಿನ್ನಡೆ. ಅವತ್ತು ಯೋಚನೆ ಮಾಡ್ತೀವಿ ನಾವು, ಯಾಕಂದ್ರೆ ಈಗ ಆಲ್ರೆಡಿ NEP ಇದೆಯಲ್ಲ, ನಮ್ಮ ಸರ್ಕಾರ ಬಂದರೆ NEPಯನ್ನು 100ಕ್ಕೆ 1000% NEPಯನ್ನು ನಾವು ಜಾರಿಗೆ ಮಾಡ್ತೀವಿ. ಇದರಿಂದ ಇಡೀ ದೇಶದಲ್ಲಿ ವಿದ್ಯಾರ್ಥಿಗಳಿಗೆ ನಾಳೆ ಅವರು ಕರ್ನಾಟಕ ಅಂತಲ್ಲ, ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲಿ ಹೋಗಿ ಅವ್ರಿಗೆ ಕೆಲಸ ಮಾಡುವಂಥದ್ದು, ಅವರು ಇಂಡಸ್ಟ್ರೀಸ್ ಇರ್ಬೋದು, ಸರ್ಕಾರಿ ಕೆಲಸ ಇರ್ಬೋದು ಮಾಡೋಕ್ಕೆ ಈ NEPಯಿಂದ ಅನುಕೂಲ ಆಗ್ತೈತೆ. ಚಾಯ್ಸ್ ಇದೆ. NEP ಅಂದರೆ ನಿಮ್ಗೆ ಆಯ್ಕೆಯ ಚಾಯ್ಸ್ ಇದೆ, ಆಯ್ಕೆ ಚಾಯ್ಸ್ ಇದರಲ್ಲಿ.